ನೋಡ್ರಿ ಪ್ರೇಮ್ನವ್ರದ್ದು ಹಳೆ ಮನೆ ನೋಡ್ರಿ. ಫೈನಲಿ ನಮ್ಮ ಮನೆಗೆ ಹೊಸ ಫಿಲ್ಟರ್ ಬಂತು, ಫಿಟ್ಟಿಂಗ್ ಮಾಡಕತ್ತಾರ. ಇಲ್ಲಿ ಎಷ್ಟು ತಣ್ಣಗೆ ಗಾಳಿ ಬರುತ್ತೆ ನೋಡ್ರಿ, ಚೆನ್ನಾಗದ ವಾತಾವರಣ ಮ್ಯಾಗ. ಹೆಂಗ ಖುಷಿನಾ? ದೀಪ, ನಾನು, ಪ್ರೇಮು, ಮಮತಾ, ನಾನು 4 ಜನನು ಇಲ್ಲೇ ಹೊರಗೆ ತಣ್ಣಗೈತಿ, ಇಲ್ಲೇ ಕುಂತು ಊಟ ಮಾಡೋಬ್ರ ಅಂತೇಳಿ ಇಲ್ಲೇ ಕುಂತು ಊಟ ಮಾಡಿದ್ವಿ. ನಮ್ಮ ಸಾನಿ ಬಿ ಇದು ಇವನು ನಾಳೆ ನೋಡಿ, ನಾಳೆಗೆ ತೋರ್ಸು ನೋಡ್ರಿ, ನಾಳೆ ಹೆಂಗೆ ಹೊಡ್ಕೊಂಡು ಇಲ್ಲಿಗ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿಲಾರಿ ಜೋಡಿ ಯೂಟ್ಯೂಬ್ ಚಾನಲ್. ಕಾಯುವೆ ನಾನು ರತ್ತೆಯ ಹಾಗೆ ಜನುಮ ಪೂರ ನಿನ್ನನ್ನೇ. ಸೊ ಇವತ್ತು ನಮ್ಮ ಮನೆಗೆ ಫಿಲ್ಟ್ರ್ ತಗೊಂಬರಕ್ಕೆ ಹೊಂಟಿವಿ. ನೀರಿಂದು ಭಾಳ ಕಷ್ಟ ಆಗ್ಬಿಟ್ಟೈತಿ. ಅದ್ರಾಗ ಬೇರೆ ಇದು 3 ಫ್ಲೋರ್ ಮೇಲೆ ಇರುತ್ತಲ್ಲ ಮನೆ, ಹಂಗಾಗಿ ಫಿಲ್ಟ್ರ್ ಭಾಳ ಅವಶ್ಯಕತೆ ಆಗತೈತಿ. ನಾವು ಫಿಲ್ಟ್ರ್ ತರಬಾರ್ದಂಬದಿತ್ತು ತಲೆಯಾಗ. ಯಾಕೆ ತರಕತ್ತೀವಿ ಅಂದ್ರೆ 3 ಆಫ್ಟ್ರ್ ಮೇಲೆ ಎತ್ತಿ ಬರ್ಬೇಕಲ್ಲ ತಗೊಂಡ್ರೆ. 3 ಫ್ಲೋರ್ ಮೇಲೆ ಹತ್ಬೇಕಲ್ಲ, ಅದಕ್ಕೆ ಅರ್ಜೆಂಟಿಗೆಲ್ಲ ಒಂದೊಂದು ಸತಿ ಮನೆಗೆ ಇರ್ತಾನೆ, ಒಂದೊಂದು ಸತಿ ಮನೆಗಿರಲ್ಲ. ಅದ್ರ ಸಂಬಂಧ ಫಿಲ್ಟ್ರ್ ತಗೊಂಬಂದ್ರೆ ಆಯ್ತಲ್ಲ. ಮನೆಗೆ ಮತ್ತೆ ನಾನು ಒಬ್ಬಾಕಿದ್ದಾಗ ನೀರಿಂದ ತಕ್ಲೀಫ್ ಆಗಬಾರ್ದು ಅಂತೇಳಿ ತಗೊಂಬರಕ್ಕೆ ಹೊಂಟೀವಿ. ಇವಾಗ ನೀನು ಏನಾದರೂ ಹೇಳ್ತಿರ್ತೀನಿ ನೋಡು, ಹೇಳ್ಬೇಕಾದ್ರೆ ಭಾಷೆ ಸ್ಪಷ್ಟವಾಗಿ ಬರಲ್ಲ ಅಂತ, ಅಂದರೆ ಅವ್ರಿಗೆ ಅರ್ಥ ಆಗೋ ಥರ ಬರಲ್ಲ ಅಂತ. ಯಾಕಂದ್ರೆ ಇವಾಗ ನೀನು ಮಾತಾಡ್ತಿರ್ತೀನಿ ನೋಡು, ಒಂದು ಸ್ವಲ್ಪ ತೊದಲುತ್ತಲ್ಲ, ಅದಕ್ಕೆ ಅವರು ಸ್ವಲ್ಪ ತೊದಲೋದಕ್ಕೆ ನೀಟಾಗಿ ಪರ್ಫೆಕ್ಟಾಗಿ ಮಾತಾಡಲ್ಲ ಅಂತ. ಇವಾಗ ಪರ್ಫೆಕ್ಟಾಗಿ ಮಾತಾಡಲ್ಲ, ಎಲ್ಲರೂ ಒಂದೇ ಥರ ಮಾತಾಡೋಕ್ಕಾಗುತ್ತಾ? ಒಬ್ರು ಹಂಗಿರ್ತಾರೆ, ಒಬ್ರು ಹಿಂಗಿರ್ತಾರೆ. ಸುಮ್ಮನೆ ಇಷ್ಟಕ್ಕೆಲ್ಲ ನಾ ಹೇಳಿನಲ್ಲ ಅವಾಗ, ನನ್ನ ನಾಲಿಗೆ ದಪ್ಪ ಐತಿ, ಸ್ವಲ್ಪ ಏನಾದರೂ ಮಿಸ್ಟೇಕ್ ಮೊದಲಾಗಿನಾಗೆ ಹೇಳೈತಿ, ಹೊಟ್ಟೆಗೆ ಹಾಕ್ಯಾರಿ ಅಂತಾನೆ ಹೇಳೇನಿ. ಆದ್ರೆ ನಾವು ಹೊಟ್ಟೆಗೆ ಹಾಕ್ಯಾನಲ್ಲ ಅನ್ನೋ ಕೇಳ್ತಾನಕತ್ತಾರ. ಕೇಳ್ರಿ, ಅದಕ್ಕೂ ಉತ್ತರ ಕೊಡಕತ್ತೀನಿ. ಮತ್ತೆ ಒಂದ್ಸಲ ಹೇಳ್ತೀನಿ, ಯಾರು ಹಾಕಿಲ್ಲ, ಒಬ್ಬರೇ ಹಾಕಿದ್ದು. ಇನ್ನೇನು ನಮ್ಮ ಡೈಲಿ ನೋಡೋರು ಇರ್ತಾರ, ನೋಡದೇ ಇರೋರು ಇರ್ತಾರ, ಹೊಸಬ್ರು ಇರ್ತಾರ. ಸೊ ಹಂಗಾಗಿ ನಾವು ಅವ್ರಿಗೆ ಏನೇ ಅನ್ನೋಕ್ಕೂ ಆಗಲ್ಲ. ಇರಲಿ ಎಲ್ಲನೂ ಇರಲಿ. ತಗೊಂಬರಕ್ಕೆ ಹೋಗ್ರಿ, ನನಗೆ ನೆಗಡಿ ಜಾಸ್ತಿ ಆಗ್ಬಿಟ್ಟೈತಿ, ಮಾತಾಡೋಕ್ಕಾಗಲ್ಲ. ಆದರೂ ಮಾತಾಡ್ತೀನಿ ನಾನು. ಇವಾಗ ಹೋಗಂಬರ್ರಿ. ಲೈಟ್ ಆಫ್ ಮಾಡಿದ? ಲೈಟ್ ಹಾಕಿಲ್ಲಪ್ಪ, ನೋಡಿ. ಫಿಲ್ಟ್ರ್ ತೊಗೊಂಡೋಗಕ್ಕೆ ಬಂದೀವಿ. ನಿನ್ನೆನೇ ತೊಗೊಂಡೋಗ್ಬೇಕು ಅನ್ಕೊಂಡಿದ್ವಿ, ನಿನ್ನೆ ತೊಗೊಂಡೋಗಕ್ಕಾಗಿರಲಿಲ್ಲ, ಅದಕ್ಕೆ ಇವತ್ತು ತಗೊಂಡೋಗಿ ಬಂದು ಫಿಲ್ಟ್ರು ನೀರಿಂದು ಭಾಳ ಇದಲ್ಲ ತಗೊಂಡ್ವಿ ನೋಡ್ರಿ. ಅದಿನ್ನೂ ಫಿಲ್ಟ್ರ್ ಭಾಳ ದಿನ ಆಯ್ತು ತಗೋಬೇಕು ಅಂತ ಅನ್ಕೊಂಡಿದ್ವಿ. ಆದ್ರೆ ನಮ್ಮ ಮನೆಗೆ ಅವಶ್ಯಕತೆ ಇದ್ದಿದ್ದಿಲ್ಲ, ಹಳೆ ಮನೆಗೆಲ್ಲ. ಇವಾಗ ಯಾಕೆ ಅವಶ್ಯಕತೆ ಅಂತಂದ್ರೆ ಅದೇ ಹೇಳಿದ್ ನಾನು, 3 ಫ್ಲೋರ್ ಮೇಲೆ ಏರ್ಬಿಟ್ಟು ತಗೊಂಬರೋಕ್ಕೆ ಕಷ್ಟ ಆಗೋದಕ್ಕೆ. ಹಂಗಾಗಿ ಫಿಲ್ಟ್ರ್ ಹಾಕ್ಸ್ಕೊಂಡ್ಬಿಟ್ರೆ ಯಾವಾಗ ಬೇಕಾದ್ರೆ ಇದು ಮಾಡ್ಬೋದು. ಬೆಸ್ಟ್ ಅನಿಸ್ತು, ಅದ್ರ ಸಂಬಂಧ ಫಿಲ್ಟರ್ ಹೋಗ್ಲಾಕತ್ತೀವಿ. ಅಲ್ಲಿಗೆ ಅದೇ ಇಡೋ ರೊಕ್ಕನೇ ಇದಕ್ಕೆ ಇಡ್ತೀವಿ ಒಂದೇ ಸತಿ ಅಷ್ಟೇ. ಏನಂದ್ರೆ ದಿನಕ್ಕೆ 10 ರೂಪಾಯಿ ಅಂದ್ರೆ ಅಲ್ಲಿಗೆ ಬರುತ್ತೆ. ನಾವು ಎಷ್ಟು ಇದು ಮಾಡಿದ್ರೂ ಅದು ಬರೋ ಅಷ್ಟರಲ್ಲೇ ಬರುತ್ತೆ. ಆದ್ರೆ ಇವಾಗ ಈ ಫಿಲ್ಟ್ರು 6,500 ಹೇಳಾಕತ್ತೆ. ಏನು ಮಾಡ್ಬೇಕು, ಅಷ್ಟು ರೇಟ್ ಹೇಳಿದೆ. ನಮ್ಮ ರೇಟ್ ನಾವು ಹೇಳ್ಬೇಕು. ಇಲ್ಲಿ MRP ರೇಟ್ 99, 10,000 ಲೆಕ್ಕದಾಗ ಹೇಳಕತ್ತೆ. ಹಂಗೆ ಹೇಳ್ತಾ ನೋಡ್ರಿ, ವಾರಂಟಿ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಐಟಮ್ಸ್ ಇಲ್ಲೇ ತಗೊಂಡೋಗಿವಿ. ಹಂಗಾಗಿ ಹಳೆ ಬ್ಯಾಲೆನ್ಸ್ ಕೂಡ ಐತೆ ನಮ್ಮದು. 800 ರೂಪಾಯಿ ಇವ್ರು ನಮಗೆ ಕೊಡಬೇಕು, ಅದು ಬಿಟ್ಟೋಗಿದ್ದೀವಿ. ಇವಾಗ ಅದನ್ನು ಸ್ವಲ್ಪ ಇದು ಮಾಡಿಬಿಟ್ಟು ಡಿಸ್ಕೌಂಟ್ ಮಾಡಬೇಕು. ಒಳ್ಳೆ ರೇಟ್ ಹೇಳ, ಒಂದು ಕಮ್ಮಿ ಮಾಡ. ನಾವು ಎಷ್ಟು ಐಟಮ್ಸ್ ತಗೊಂಡೋಗಿ ಇಲ್ಲೇ. ಹಾಂ, ಫ್ಯಾನ್, ಕುಕ್ಕರ್ 10,000 ಇರೋದು. ಅಯ್ಯೋ, 10,000 ರೂಪಾಯಿ. ಅದು ಬ್ರ್ಯಾಂಡ್ ಬೇರೆ ಬೇರೆದು, ಅದು ಬಾಕ್ಸ್ನಾಗೆಲ್ಲ ಹಾಕ್ತಿರ್ತಾರೆ. ಅಲ್ಲ, ಇದು ಬಿಚ್ಚ ಹಾಕೋದು ಬಂದೈತಿ, ಹಾಕ್ಬೋದ? ನಾನು ಮಾಮೂಲಾಗಿ ಯೂಟ್ಯೂಬ್ ನೋಡ್ಕೊಂಡು ಅದ ಒಂದ್ಸಲ ಓಪನ್ ಮಾಡಿ ತೋರಿಸ್ತೀಯಾ? ತೋರಿಸ್ಬಿಡು. ಓಪನ್ ಮಾಡಕತ್ತ ನೋಡ್ರಿ ನಮ್ಮದು ಫಿಲ್ಟರ್. ಅದು ಯಾಕಂದ್ರೆ ನಾವು ಮೊನ್ನೆ ಫ್ಯಾನ್ ತಗೊಂಡೋದಾಗ ಇದೇ ಪ್ರಾಬ್ಲಮ್ ಆಯ್ತು. ಒಂದ್ಸಲ ನೋಡ್ಬಿಟ್ರೆ ಕ್ಲಾರಿಟಿ ಗೊತ್ತಾಗುತ್ತೆ ಅಂತ ಇಲ್ಲೇ ಓಪನ್ ಮಾಡೋದು. ನೋಡ್ರಿ, ಈ ಥರ ಐತಿ ಫಿಲ್ಟ್ರ್, ವೈಟ್ ಕಲರ್.
ಬ್ಲೂ ಕಲರ್ ಇಲ್ವಾ? ಬ್ಲ್ಯಾಕ್ ಹಾಂ ಬ್ಲ್ಯಾಕ್ ಇಲ್ವಾ? ಬ್ಲ್ಯಾಕ್ ಇದ್ರೆ ನೋಡ್ತೆ ಪ್ಲೀಸ್. ನಮ್ಮ ಮನೆಗೆ ಸೆಟ್ ಆಗೋ ಥರ ಬೇಕು ಅದಕ್ಕೆ. ಬ್ಲ್ಯಾಕ್ ಆದ್ರೆ ತೋರಿಸಿ ನೋಡೋಣ ಅದು ಯಾವ ಥರ. ಒಟ್ಟು ಚೆನ್ನಾಗಿರೋ ಕ್ವಾಲಿಟಿ ಕೊಡು, ಯಾಕಂದ್ರೆ ಮತ್ತೆ ನಾವು ಅಲ್ಲಲ್ಲ ಮತ್ತೆ ಯಾಕಂದ್ರೆ ಚೆನ್ನಾಗಿರೋದು ಕೊಟ್ರೆ ನಾವು ನೆಕ್ಸ್ಟ್ ಟೈಮ್ ಏನ್ ತಗೋಬೇಕಾದ್ರೆ ಇಲ್ಲಿಗೆ ಬರ್ತೀವಲ್ಲ. ಅದೇ ಇಲ್ಲಿಗೆ ಬರಕತ್ತೀವಲ್ಲ ಆಲ್ರೆಡಿ. ಎಲ್ಲ ಮನೆಗೆ ಏನ್ ತಗೊಂಡ್ ಹೋಗಿದೀವಿ ಅದೆಲ್ಲ ಇಲ್ಲೇ ತಗೊಂಡ್ ಹೋಗಿದ್ದೀವಿ. ನಮ್ಮ ಮನೆಗೆ ಕಲರ್ ಸೂಟ್ ಆಗ್ಬೇಕು. ಇದು ವೈಟ್ ಕಲರ್ ಸೂಟ್ ಆಗಲ್ಲ ಅನ್ಸುತ್ತೆ ಅಲ್ಲಿ ಕಿಚನ್. ವೈಟ್ ಏನಂದ್ರೆ ಬೇಗ ಏನಾದ್ರು ಕಲೆ ಹತ್ಕೊಂಡು ನಿಂತ್ಕೊಂಡ್ಬಿಡುತ್ತೆ ಹಂಗೆ. ಅದಕ್ಕೆ ಬ್ಲ್ಯಾಕ್ ಕಲರ್ ತಗೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಪ್ಲ್ಯಾನ್. ಅದಕ್ಕೆ ಬ್ಲ್ಯಾಕ್ ಕಲರ್ ನೋಡೋಣ. ಬ್ಲ್ಯಾಕ್ ಕಲರ್ ಬೇಕಂದ್ರೆ ಬ್ಲ್ಯಾಕ್ ಕಲರ್ ತೋರ್ಸಕತ್ತಾರ. ಅಂದರೆ ಇದು ಬೇರೆ ಬ್ರ್ಯಾಂಡ್ ಹಿಂಗೈತಿ ಇದು ಬ್ಲ್ಯಾಕ್ ಕಲರ್. ಇದೇನಿದು ಹೊಸ ಥರನೇ ಕಾಣಿಸ್ತಾ ಸ್ಕ್ರಾಚಸ್ ಎಲ್ಲ ಆಗುತ್ತೈತೆ ಈಗ ಓಪನೇ ಈಗ ಜಿಸ್ಟ್ ಮಾಡಿದ್ದೀನಿ ನೋಡಿ. ಸೈಡ್ ಆಗೈತೆ ಇಲ್ಲಿ. ಇನ್ಸ್ಟಾಲೇಷನ್ ಮಾಡ್ಬೇಕಾದ್ರೆ ಇಲ್ಲಿ ನಂಬರು ಐತೆ. ಏನು ಇನ್ಸ್ಟಾಲೇಷನ್ ಮಾಡಿಸ್ಬೇಕಾದ್ರೆ ಫಿಟ್ಟಿಂಗ್ ಮಾಡಿಸ್ಬೇಕಾದ್ರೆ ನಂಬರ್ ಐತೆ, ಮಾಡಿಸ್ಬೋದು. ಇದರದೇನು ಬಿಚ್ಚೋದಿಲ್ಲ. ಇದೇನು ಬಿಚ್ಚೋದಿಲ್ಲ ಅಲ್ಲ? ಅದೇನು ಬಿಚ್ಚೋದಿಲ್ಲ. ಟ್ಯಾಂಕ್ ಬಿಚ್ಚಿಬಿಟ್ಟು ನಲ್ಲಿ ಹಾಕ್ಬೇಕು. ಬ್ಲ್ಯಾಕ್ ಕಲರ್ನೇ ನೋಡಕತ್ತೀವಿ. ಅದು ಹಳೇ ಥರ ಹಳೆಯ ಥರ ಫುಲ್ ಎಲ್ಲ ಗೀಸ್ ಬಿದ್ಬಿಟ್ಟೆ. ಹೊಸ ಥರನೇ ಫೀಲ್ ಆಗಬಹುದು ಅದು. ಅದಕ್ಕೆ ನಾವು ಮತ್ತೆ ಬೇರೆ ಅದೇನೇ ಬೇರೆ ಪೀಸ್ ಅಂದರೆ ಬ್ಲ್ಯಾಕೆ ಬೇರೆ ಪೀಸ್ ನೋಡಕ್ಕೆ ಹೋದರೆ ಕಲರ್ ಬೇರೆ ಐತಿ. ಒಂದೇ ಕಂಪ್ನಿದೆ. ಇದು ವೈಟ್ ಐತಿ, ಡಿಸೈನು ಬೇರೆ ಐತಿ. ಆ ಥರ ಇಲ್ಲ. ಇದು ಉದ್ದ ಐತಿ, ಅದು ಉದ್ದ ಇಲ್ಲ. ಇನ್ಸ್ಟಾಲ್ ಮಾಡಿಸ್ಬೇಕಾದ್ರೆ ಕಂಪ್ನಿ ಕಡೆ ಮಾಡಿಸ್ಬೇಕು. ಇನ್ಸ್ಟಾಲ್ ಅವ್ರು ಎಷ್ಟು ಅಂತಾರೆ ಇಲ್ಲ 500 ರೂಪಾಯಿ ತಗೊಂತಾರೆ ಕಂಪ್ನಿ ಕಡೆಯಿಂದ ಮಾಡಿಸಿ. ಇಲ್ಲಿ ಯಾರಿಲ್ಲ ಇಲ್ಲಿ ಅವ್ರ ಹತ್ರ ಕಂಪ್ನಿಯವರು ಬರ್ತಾರಣ್ಣ. ಕಂಪ್ನಿಯವ್ರ ಹತ್ರ ಮಾಡಿಸಿದ್ರೆ ಇನ್ನೂ ಚೆನ್ನಾಗಿತ್ತು. ಅದನ್ನ ಬಿಲ್ ಹಾಕ್ತೀರಿ ನೋಡ್ರಿ. ಇವಾಗ 800 ರೂಪಾಯಿ ಮೈನಸ್. 800 ರೂಪಾಯಿ ನಮ್ಮದು ಇತ್ತು ಬ್ಯಾಲೆನ್ಸ್. ಅದ್ರ ಜೊತೆ ಸೇರಿಸಿಲ್ಲ ಅವರು. ಅದಕ್ಕೆ ಇವಾಗ ಕೊಟ್ಟಿರೋ ಅಮೌಂಟ್ ಎಷ್ಟು ಗೊತ್ತಾನ ಅಂತ ಹೇಳೋದು? 5,500 ಗೊತ್ತಾನ. 5,000-6,000 ಅಂತಂದ್ರೆ ಫೈನಲ್ಲಿ ತಗೊಂಬಂದು ನಮ್ಮ ಮನೆಗೆ ಫಿಟ್ ಮಾಡ್ಸೋಕೆ ಹೊಂಟೀನಿ. ಫಿಟ್ ಮಾಡಿಸಿ ಸಿಗಂಬ್ರಿ ಹಂಗೆ ಫಿಟ್ ಮಾಡ್ತಾರೆ ಅಂತ ನೋಡಂಬರಿ. ನೋಡ್ರಿ ಫೈನಲಿ ನಮ್ಮ ಮನೆಗೆ ಹೊಸ ಫಿಲ್ಟ್ರ್ ಬಂತು. ಫಿಟ್ಟಿಂಗ್ ಮಾಡಕತ್ತಾರ. ಫಿಟ್ಟಿಂಗ್ ಮಾಡಿದ್ಮೇಲೆ ಹೆಂಗೆ ಕಾಣಿಸುತ್ತೆ ಹೆಂಗೆಲ್ಲ ನಮ್ಮ ಮನೆಗೆ ಅಂತ ನೋಡಬೇಕು. ಚೆನ್ನಾಗಿ ಕಾಣಿಸುತ್ತೆ ಅನ್ಕೊಂಡು ನಾವು ನೋಡಂಬ್ರಿ ಏನೇನಾಗುತ್ತೆ. ಫಿಟ್ಟಿಂಗ್ ಮಾಡಕತ್ತಾರ. ಫಿಟ್ಟಿಂಗು ನಮ್ಮ ಇಲ್ಲಿ ಹಳೇದು ಫ್ರೇಮ್ ಮಾಡ್ದಿತ್ತಲ್ಲ ಅದು ಸೆಟ್ ಆಗಲಾಗೈತಿ. ಇಲ್ಲಿ ಡಬಲ್ ಮಳೆ ಕೊಟ್ಟ ನೋಡ್ರಿ, ಅದು ಸೆಟ್ ಆಗಲೈತಿ. ಮತ್ತು ಈ ಕಡೆ ಅದನ್ನ ಕಿತ್ಬಿಟ್ಟು ಮತ್ತೆ ಮಳೆ ಹಾಕ್ತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ. ಸೆಟ್ ಆಗಲ್ಲ ಅಂದಾನ. ನೋಡೋದು ಏನೇನಾಗುತ್ತಂತ. ಇದು ಭಾಳ ಗಲೀಜಾಗಿತ್ತು ಒಳಗಡೆ. ಭಾಳ ಅಂದರೆ ಸ್ವಲ್ಪ ಹೊಲಸಿರುತ್ತಲ್ಲ, ಧೂಳು ಪಾಳ ಅದು ಇದು. ಅದಕ್ಕೆ ತೊಳ್ಕೊಂಬಿಟ್ಟೆ. ಮತ್ತೆ ಒಂದ್ಸಲ ಹಾಕ್ಬಿಟ್ರೆ ತೊಳೆಯೋಕ್ಕಾಗಲ್ಲ, ಹಂಗಾಗಿ ಅದನ್ನ ಹಾಕೀನಿ. ಸೊ ಕಿಚನಿಗೆ ಸೂಟ್ ಆಗುತ್ತಿಲ್ಲ ನೋಡ್ರಿ. ವೈಟ್ ಕಲರ್ ಆಗ್ಬೋದು. ಏನೋ ಮಾಡ್ತಾರೆ ಫಿಟ್ಟಿಂಗ್. ಆ ಕಡೆ ಈ ಕಡೆ ಈ ಕಡೆ. ಹೆಂಗ ಖುಷಿನಾ? ನೋಡ್ರಿ ಫೈನಲಿ ನಮ್ಮ ಮನೆಗೆ ಹೊಸ ಫಿಲ್ಟ್ರ್ ಬಂತು ಅಲ್ಲ. ಖುಷಿ ಆಗಬೇಕು. ಹೊತ್ಕೊಂಬಲ್ಲಾರ ನನಗೆ ಸಾಕಾಗಿರುತ್ತೆ. ದಿನ ಯಾರು ಹೊತ್ಕೊಂಬರ್ತಾರೆ. ಇವಾಗ ಫಿಲ್ಟ್ರು ಫುಲ್ಲು ತುಂಬಿಸಿ ಖಾಲಿ ಮಾಡ್ರ ಅಂತೇಳಿ ನಾವು. ಯಾಕಂದ್ರೆ ಹೊಲಸು ಇದ್ರೇನು ಹೋಗುತ್ತಂತಂದಾನ. ತುಂಬಿಸ್ಬಿಟ್ಟು ಹಸುವಾಗಿಬಿಡೋದು ಭಾಳ. ಊಟ ಮಾಡೋಣ ಫಸ್ಟ್. ಊಟಕ್ಕೆ ಇಟ್ಕೊಂಬ. ಊಟ ಮಾಡಿ ಮುಂದಿನ ಕೆಲಸ ಮಾಡೋಣ.
ನೀನು ಸ್ವಲ್ಪ ಐತೇನ ಸ್ವಲ್ಪ ಇದೆ, ನಾನು ಬೆಳಿಗ್ಗೆ ಮಾಡಿದ್ದು ಇಷ್ಟ ಇರೋದು ಬಾ ಮತ್ತೆ ಇರೋಣ ಸಾಕಾಗುತ್ತೆ. ಆಗತ್ತೆ ಬಾ ನಾಳೆಗೇನು ಅಷ್ಟೊಂದು ಬಾ ತಟ್ಟು ಉಂಟು ಸ್ವಲ್ಪ ಐತಿ ಚಟ್ಕ ಮಾಡಿದ್ಲಾಕಿ ಬೆಳಗ್ಗೆ ಚಿತ್ರಾನ್ನ ಇದ್ರಾಗ ಯಾಕಂದ್ರೆ ಜಾಸ್ತಿ ಮಾಡಿದ್ರೆ ಸುಮ್ಮನೆ ವೇಸ್ಟ್ ಆಗ್ಬಿಡುತ್ತಲ್ಲ. ಒಂದ್ಸತಿ ಉಣ್ತೀವಿ, ಒಂದ್ಸತಿ ಉಣ್ಣಲ್ಲ. ಗ್ಯಾರಂಟಿ ಇಲ್ಲ. ಚಿಪ್ಸ್ ಸಂಬಂಧಿ ಬರತ್ನಾಗ ಅದ್ರ ಜೊತೆಗೆ ಸೆಕ್ಷನ್ ಊಟ ಮಾಡಿ ಮೊಸರು ತರ್ಬೇಕಾಗ್ತದೆ. ಮಳೆ ಬರುತ್ತೆ ತೊಯ್ದಾಗುತ್ತೆ ಇಷ್ಟು ಬಯಲಾದ ಎಲ್ಲಿ ಬರುತ್ತೆ ಮಳೆ? ನಾವು ಇವತ್ತು ಮೇಲೆ ಬಂದಿದ್ವಿ ಟೆರ್ರಸ್ ಮೇಲೆ ನೋಡ್ರಿ ಪ್ರೇಮ್ನವ್ರದ್ದು ಹಳೆ ಮನೆ. ಪ್ರೇಮ್ನವ್ರದ್ದು ಹಳೆ ಮನೆಗೆ ಬಂದ ಹತ್ರ ನಾವು ಬಟ್ಟೆ ಒಣಗಕ್ಕೆ ಬಂದೀವಿ. ಇಲ್ಲಿ ಬಂದು ಎಷ್ಟು ಕುಂದಿರ್ತಿದ್ದೀವಿ ಅಲ್ಲಿ 4 ಜನ. ಹಾಂ ಇಲ್ಲೇ ಕುಂತು 4 ಜನನು ಬಿರಿಯಾನಿ ಮಾಡಿದ್ರು ಅವ್ರ ಮನ್ಯಾಗ. ದೀಪ, ನಾನು, ಪ್ರೇಮು, ಮಮತಾ, ನಾನು 4 ಜನನು ಇಲ್ಲೇ ಹೊರಗೆ ತಣ್ಣಗೈತಿ ಇಲ್ಲೇ ಕುಂತು ಊಟ ಮಾಡೋಣ ಅಂತೇಳಿ ಇಲ್ಲೇ ಕುಂತು ಊಟ ಮಾಡಿದ್ವಿ. ಫಸ್ಟಿಗೆ ಈ ಮನೆಗೆ ಬರ್ಬೇಕಂತ ಪ್ಲ್ಯಾನ್ ಇತ್ತು ನಮ್ಮದು. ಪ್ರೇಮು ಏನಂತಂದಿದ್ನಂದ್ರೆ ನಮ್ಮ ಎದುರುಗಡೆ ಮನೆಗೆ ಬಂದುಬಿಡ್ರೋಣ ಅಂತಂದಿದ್ದ. ಅವಾಗ ನಾವು ಓಕೆ ಅಂದಿದ್ವಿ. ಅವಾಗ ಅವರು ಅಡ್ವಾನ್ಸ್ ಜಾಸ್ತಿ ಹೇಳ್ಬಿಟ್ಟಿದ್ರು, ಹಂಗಾಗಿ ನಾವು ಬರಲಿಲ್ಲ. ಸಾನಿ ನೋಡಿ ಬರ್ತೀರ ನೋಡ್ರಿ ನೀವು ಈ ಕಡೆ. ಹುಡುಗರಿಗೆ ಆಡಕ ಅದಕ್ಕೆ ಇದಕ್ಕೆ ಪ್ಲೇಸ್ ಇದೆಲ್ಲ ಪ್ಲೇಸ್. ಇದು ಮ್ಯಾಲೆ ಐತಿ, 3ನೇ ಫ್ಲೋರ್. ಅಲ್ಲಿ ಹೆಂಗನ ನಮ್ಮ ಗುಂಡೆ ಹೆಂಗ್ ಕಿಲೋಮೀಟರ್ ಅದನ್ನ ಸೈಕಲ್ ತೊಗೊಂಡು ಕಿಲೋಮೀಟರ್ ಬರ್ತಾನೆ. ಇಲ್ಲಿ ಹಂಗೆ ಇಲ್ಲ. ಆಟ ಆಡಕ್ಕೆ ಅಡ್ಜಸ್ಟ್ ಆಗಲ್ಲ ಅಂತಲ್ಲ. ಆಕೆ ಚಡ್ಡಿನ ಹಾಕಿಲ್ಲ ನೋಡು, ಹಂಗೆ ಬಂದ್ಬಿಟ್ರು. ಸೊ ಮಳೆ ಬರ್ಬೋದು, ಬಟ್ಟೆ ಒಣಗಾಕತ್ತೀವಿ. ಈ ಕಡೆ ಬಾರ ನಿಮ್ಮ ಕಿಲಿಗೇಡಿ ಸಾನವ್ವ. ಕಿಲಾಡಿ ಜೋಡಿಗೆ ಕಿಲಾಡಿ ಸಾನಿ ಸಿಕ್ಕ. ಸರಿ ಸರಿ ಇಲ್ಲಿ ಯಾವ್ದೋ ಜಗಳ ಕುಂತ ಭಾಳ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ದೆ. ಜಗಳ ಅಲ್ಲ ಹುಡ್ರದದ ಸೌಂಡ್ ಜಗಳ ಅಂತ. ಏನು ಅನ್ಸಕತ್ತೈತೆ ಮಮತಾ? ಇಲ್ಲೇ ಕುಂದಿರ್ತಿದ್ವಿ, ಇವಾಗ ಏನು ಅನ್ಸುತ್ತ? ಏನು ಅನ್ಸುತ್ತೆ ಅದೆಲ್ಲ ಬಂದು ಇಲ್ಲೇ ಎಷ್ಟೊತ್ತು ಇವಾಗ ನಾವು ಫುಲ್ ಇಲ್ಲೇ ಇರ್ತೀವಲ್ಲ ಅಂತ ಅನ್ಕೋತೀವಿ. ಅವಾಗಾದ್ರೆ ಇಲ್ಲಿ ಎಷ್ಟು ತಣ್ಣಗೆ ಗಾಳಿ ಬರುತ್ತೆ ನೋಡ್ರಿ. ಚೆನ್ನಾಗದ ಇಲ್ಲಿ ವಾತಾವರಣ ಮ್ಯಾಗ. ಇಂತಲ್ಲಿ ಮ್ಯಾಲೆ ಇರ್ಬೇಕು. ದೀಪಾಕ ಪ್ರೆಗ್ನೆಂಟ್ ಇದ್ದಾಗ ಇಲ್ಲೇ ಅಲ್ಲ ವಿಡಿಯೋ ಮಾಡಿದ್ದದ ಅವರು ಸೀರೆ ತೊಗೊಂಬಂದ್ಕೊಂಡು ಎಲ್ಲ ಇಲ್ಲೇ ವಿಡಿಯೋಸ್ ಮಾಡ್ರ ಭಾಳ ಅವರು. ಆಮೇಲೆ ಇವಾಗ 1 ವರ್ಷದಿಂದ ಅಷ್ಟ ತೆಳಗಿನ ಮನೆಗೆ ಹೋಗಿ. ಸೊ ಫೈನಲಿ ನಮ್ಮ ಮನೆಗೆ ಹಾಲು ಉಗ್ಸೋ ದಿನ ಇವರು ಬರಲಿಲ್ಲ. ನಿನ್ನೆನ ಬಂದಿದ್ರು, ನಿನ್ನೆ ಬಂದ್ಬಿಟ್ಟು ಹಂಗೆ ಹೋಗ್ಬಿಟ್ರು. ಇವತ್ತು ಎಂಟ್ರಿ ಆಗ್ಯಾರ. ಇವತ್ತೊಂದು 2 ರೀಲ್ಸ್ ಇದ್ದವು. ಪಾಪ ಟೈಮ್ ಆಗ್ಬಿಡ್ತು. ಹಾಂ ನಮ್ಮ ಸಾನಿ ಬಿ ಇದು ಇವನು ನಾಳೆ ನೋಡಿ, ನಾಳೆಗೆ ತೋರಿಸು ನೋಡ್ರಿ. ನಾಳೆ ಹೆಂಗೆ ಹೊಡ್ಕೊಂಡು ಇಲ್ಲಿಗ ಬ್ಲಡ್ ಎಲ್ಲ ಬಂದ್ಬಿಟ್ಟಿತ್ತು ಪಾಪ ಅವನಿಗೆ. ಅದರದ್ದೇ ನಮ್ದು ಒಂದು ಮಿಟಿಕ್ ಹಂಗೆ ಆಗ್ಬಿಡ್ತಿ. ಇಷ್ಟತನ ಅವ್ರಿಗೆ ಸಂಭಾಳಿಸೋದು ಒಂದು ತಲೆಬೇನೆ ಆಗ್ಬಿಡ್ತಿ. ಹಾಗಾಗಿ ಇಷ್ಟತ್ತಾತ. ಟೈಮ್ ಇವಾಗ ಒಂದು 10 ಗಂಟೆ ಐತೆ, 10 ಗಂಟೆ ಆಗೈತೆ ನೋಡ್ರಿ. ಇಷ್ಟತನ ಬರೀ ಒಂದು ರೀಲ್ಸ್ ಇವ್ರದೇ ಮುಗಿದೋತು. ಸೊ ಇವಾಗ ಅವ್ರು ಹೊಂಟಾರ. ಬಾಯ್. ಸೊ ಫೈನಲಿ ಈ ಲಾಗ್ನಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗಂಬ್ರಿ ನೆಕ್ಸ್ಟ್ ಲಾಗಲ್ಲಿ ಅಂತ ಹೇಳ್ತಾ, ನೆಕ್ಸ್ಟ್ ಲಾಗ್ ಡಿಫ್ರೆಂಟ್ ಆಗಿರುತ್ತೆ, ಯಾರೋ ಮಿಸ್ ಮಾಡ್ಬಿಡ್ರಿ ಅಂತ ಹೇಳ್ತೀನಿ. ಸೊ ಕಮೆಂಟ್ ಏನೇನು ಬಂದಿದ್ವು? ಭಾಳ ಜನ ಇದ್ರಂಗೆ ನಿಮ್ಮ ಜೋಡಿ ಚೆನ್ನಾಗೈತೆ ಮತ್ತು ನಿನ್ನ ಮೇಲೆ ನೀವು ಚೆನ್ನಾಗಿ ಲಾಗ್ ಮಾಡಿ ಹಂಗೆ ಅಂತ ಹಾಕ್ಯಾರ. ಕೆಲವರು ಹಿಂಗೆಲ್ಲ ಕೇಳಿರಿ. ಮತ್ತೇನಂತಂದ್ರೆ ಪ್ರೇಮು ಯಾಕೆ ಬಿಟ್ಟು ಹೋದ ಮನೆ, ನಿಮಗೇನಾದರೂ ಹೇಳಿದ್ರ, ಏನು ಪ್ರಾಬ್ಲಮ್ ಆಗೈತಿ ಅಂತ ಕೇಳಿರಿ. ಏನು ಪ್ರಾಬ್ಲಮ್ ಏನು ಆಗಿಲ್ಲ. ಅವನು ಏನೋ ಕೆಲಸ ಇದೆ ಅಣ್ಣ, ಸ್ವಲ್ಪ ಬ್ಯುಸಿ ಇದ್ದೀನಿ, ಹಂಗಾಗಿ ಲಾಗ್ ಮಾಡೋಕ್ಕಾಗವಲ್ತ ಅಂತಂದ. ಹಂಗಾಗಿ ನಾನು ಕೇಳಿಲ್ಲ ಜಾಸ್ತಿ, ಅಷ್ಟೇ ಅಂದಕ್ಕೆ ನಾನು ಸುಮ್ಮನೆ ಆಗಿಬಿಟ್ಟೀನಿ. ಏನೋ ಕೆಲಸ ಇದೆ, ಕೆಲಸ ಎಲ್ಲ ಫ್ರೀ ಆದಮೇಲೆ ಮಾಡ್ತಾನೆ, ಲಾಗ್ ಸ್ಟಾರ್ಟ್ ಮಾಡ್ತಾನೆ.
ಅವಾಗಿಂದನೂ ನೀವು ನೋಡಂತ್ರಿ. ಸೊ ಇಷ್ಟು ಹೇಳ್ತಾ ಈ ಲಾಗ್ನಿಗೆ ಹೆಂಡ್ ಮಾಡ್ತೀನಿ. ಸಿಗಮ್ರಿ ನೆಕ್ಸ್ಟ್ ಲಾಗಲ್ಲಿ. ಮನ್ಯಾಗ ಆಲ್ರೆಡಿ ಐಟಮ್ಸ್ ಎಲ್ಲ ಫಿಕ್ಸ್ ಮಾಡಕತ್ತೀವಿ. ಹೋಮ್ ಟೂರ್ ಬರುತ್ತೆ ನಮ್ಮದು ಕಿಲಾಡಿ ಜೋಡಿ. ಮನೆ ಯಾವ ಥರ ಇಟ್ಕೊಂಡಿವಿ ಅಂತ ನೀವೇ ನೋಡ್ಬಿಟ್ಟು ಕಮೆಂಟ್ ಮಾಡಂತ್ರಿ. ಹೋಮ್ ಟೂರ್ ಬರುತ್ತೆ, ಚೆನ್ನಾಗಿ ಡೆಕೋರೇಷನ್ ಮಾಡಿವ. ಅರ್ಧಾಗ 100ದಾಗ 100% ಅಲ್ಲ 50% ಆಗೈತಿ, ಇನ್ನೂ 50% ಐತಿ. 50% ಆದಮೇಲೆ ನಿಮಗೆ ತೋರಿಸ್ತೀವಿ ನಮ್ಮ ಹೋಮ್ ಟೂರ್. ಇಷ್ಟು ಹೇಳ್ತಾ ಈ ಲಾಗ್ನ ಇಲ್ಲಿ ಎಂಡ್ ಮಾಡೋಣ. ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಬೈ ಗೈಸ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಲೈಕ್ ಮಾಡೋದು ಮರಿಬೇಡ್ರಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಕೈ ಬಿಡಿ.